ನಮಸ್ಕಾರ. ನೋಡ್ಸಂದ್ರೆ ಕೊನೆಗೂ SBI ಬ್ಯಾಂಕ್ನಿಂದ ಇನ್ನೊಂದು ಹೊಸ ಅಧಿಸೂಚನೆ ಪ್ರಕಟ ಆಗಿದೆ. ಇಲ್ಲಿ ಟೋಟಲ್ ಆಗಿ 996 ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ. ಎಷ್ಟು ಹೇಳಿ? 996 ಪೋಸ್ಟ್ಗೆ ಸಂಬಂಧಪಟ್ಟಂತೆ 9 ಪೇಜ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಿಲ್ಲ. ನೇರವಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡ್ತಾರೆ. ಅದ ನಂತರ ನಿಮ್ಮ ಒಂದು ಸಂದರ್ಶನ ಇರತ್ತೆ. ಅದ ನಂತರ ನೀವು ಎಷ್ಟು ಅಂಕಗಳನ್ನ ಗಳಿಸಿದ್ರ SSLC ಅಲ್ಲಿ ಲೆಕ್ಕಾಚಾರ ಮಾಡ್ತಾರೆ. ಸೆಕೆಂಡ್ PUC ಲೆಕ್ಕಾಚಾರ ಮಾಡ್ತಾರೆ. ನಿಮ್ಮ ಒಂದು ಪದವಿಗಳಲ್ಲಿ ಸ್ನಾತಕೋತ್ತರ ಪದವಿಗಳಲ್ಲಿ ಎಷ್ಟೆಷ್ಟು ಅಂಕಗಳನ್ನ ತೆಗೆದುಕೊಂಡು ಪಾಸ್ ಆಗಿದಾರಲ್ಲ ಅದನ್ನೆಲ್ಲ ನೋಡ್ಕೊಂಡು ನಿಮ್ಮನ್ನ ಆಯ್ಕೆ ಮಾಡ್ತಿದ್ದಾರೆ. ಟೋಟಲ್ ಆಗಿ 996 ಪೋಸ್ಟ್ಗೆ ಈ ಒಂದು ನೋಟಿಸ್ ಆಗಿರತ್ತೆ. ಇದ್ರ ಬಗ್ಗೆನ ತಿಳಿಸ್ಕೊಡ್ತಾ ಇರೋದು, ಯಾರಿಗೆ ಅವಕಾಶ ಕೊಟ್ಟಿದ್ದಾರೆ, ಹಂಗೆಲ್ಲ ನೇಮಕಾತಿ ಇರತ್ತೆ. ಮತ್ತೆ ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ, ಪ್ರಾರಂಭ ದಿನಾಂಕ, ಡಾಕ್ಯುಮೆಂಟ್ಸ್ ಏನೇನು ಬೇಕು, ಪ್ರತಿಯೊಂದು ಮಾಹಿತಿ ಇರತ್ತೆ. ಕೊನೆಸಂಕ ನೋಡಿ. ಮತ್ತೆ ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ಹೊಸ ನೋಡಾತಿರಲ್ಲ, ಈ ತಿಂಗಳಿನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದು ತಿಳಿಸ್ಕೊಡ್ತೇನೆ. ಈಗ ತಿಳಿಸ್ಕೊಟ್ಟಿರುವಂತ ಮಾಹಿತಿ, ನವೆಂಬರ್ ತಿಂಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನೇಮಕಾತಿ ಆಗಿತ್ತು. ಸುಮಾರು 5 ರಿಂದ 12 ಪೋಸ್ಟ್ಗೆ ನೇಮಕಾತಿ ಆಗಿತ್ತು. ಈಗ ಅತಿ ದೊಡ್ಡ ನೇಮಕಾತಿ ಆಗಿರತ್ತೆ. ಇದು 996 SBI ಬ್ಯಾಂಕ್ನಲ್ಲಿ ಈ ಒಂದು ವರ್ಷದಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳನ್ನ ನೇಮಕಾತಿ ಮಾಡ್ಕೋಬೇಕಂತ ಅನ್ಕೊಂಡಿದ್ರಲ್ಲ, ಈ ವರ್ಷದಲ್ಲೇ ಅದೆಲ್ಲ ನೇಮಕಾತಿ ಮಾಡ್ಕೋಬೇಕು. ಮತ್ತೆ 2026 ಜನವರಿದಿಂದ ಹೊಸ ವರ್ಷ ಸ್ಟಾರ್ಟ್ ಆಗತ್ತಲ್ಲ, ಅದೇ ಒಂದು ಕಾರಣಕ್ಕಾಗಿ ಇದೇ ವರ್ಷದಲ್ಲಿ ಅತಿ ಹೆಚ್ಚು ಇಲಾಖೆಗಳಲ್ಲಿ ನೇಮಕಾತಿ ಆಗ್ತಾ ಇರತ್ತ. ಕರೆದಂತ ಇಲಾಖೆಯಲ್ಲಿ ಮತ್ತೆ ಕರಿತಿರ್ತಾರೆ. ಬೇರೆ ಬೇರೆ ಪೋಸ್ಟ್ ಇರತ್ತೆ, ಬೇರೆ ಬೇರೆ ನೋಟಿಸ್ ಆಗಿರತ್ತೆ. ಮತ್ತೆ ಅದೇ ಇಲಾಖೆಯಲ್ಲಿ ಕರೆದಿದಾರ ಅಂತೇಳಿ ವಿಡಿಯೋ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಬೇರೆ ಬೇರೆ ಹುದ್ದೆ ಆಗಿರತ್ತೆ, ಮತ್ತೆ ಇಲಾಖೆ ಒಂದೇ. ಈ ರೀತಿಯ ಸಮಸ್ಯೆಗಳಾಗ್ತಾ ಇರತ್ತೆ. ನಾನು ನಿಮಗೆ ಹೇಳ್ಬೇಕಂದ್ರೆ ಎಲ್ಲ ವಿಚಾರ ಮಾಡಿ, ಎಲ್ಲ ನೋಡ್ಕೊಂಡೆ ಸರ್ಚ್ ಮಾಡಿ ನಿಮಗೆ ಹೇಳ್ತಾ ಇರ್ತೇನೆ. ಹಂಗೆ ಹೇಳಕ್ಕಾಗಲ್ಲ. ಆದ ಕಾರಣ ವಿಡಿಯೋ ಕೊನೆತನಕ ನೋಡಿ. ಇಲ್ಲಿ ಕಲ್ಲಿರುವಂತ ಪೋಸ್ಟ್ ಹೆಸರು, ಸಂಸ್ಥೆ ಹೆಸರು ಒಂದೊಂದ ನೋಡಿ. ಈಗಾಗಲೇ ಗೊತ್ತಿರುವಂತೆ ನಮ್ಮ ಒಂದು SBI ಬ್ಯಾಂಕ್ ನಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಅರ್ಜಿಗಳು 2/12/2025 ರಿಂದ 23/12/2025 ಅಂದ್ರೆ ಮಂಗಳವಾರ ದಿನ ಈ ಒಂದು ನೋಟಿಸ್ ಪ್ರಕಟ ಆಗಿದೆ SBI ಬ್ಯಾಂಕ್ ನಿಂದ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಜನ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಚಾನಲ್ ಅಲ್ಲಿ ಇದಾವೆ, ಚೆಕ್ ಮಾಡ್ಕೊಳ್ಳಿ. ನಮ್ದು ಚಾನಲ್ ಅಲ್ಲ, ಬೇರೆ ಒಂದು ವಿಡಿಯೋ ಕೂಡ ಇದಾವೆ, ಚೆಕ್ ಮಾಡ್ಕೊಳ್ಳಿ. ಬನ್ನಿ ಇಲ್ಲಿ ಖಾಲಿರುವಂತ ಪೋಸ್ಟ್ ಬಗ್ಗೆ ಒಂದೊಂದಾಗಿ ಚರ್ಚೆ ಮಾಡೋಣ. ನೋಡಿ, ಮೊದಲನೇದಾಗಿ ಇಲ್ಲಿ ಖಾಲಿರುವಂತ ಪೋಸ್ಟ್ SRM. ಈ ಒಂದು SRM ಪೋಸ್ಟ್ ತುಂಬಾ ಜನರಿಗೆ ಗೊತ್ತೇ ಆಗಲ್ಲ. SRM ಅಂತೇಳಿ ವೆಲ್ತ್, ಇದು ಮೊದಲನೇ ಪೋಸ್ಟ್. EVP ವೆಲ್ತ್ RM ಅಂತೇಳಿ ಇದಷ್ಟೇ ಕೊಟ್ಟಿದ್ದಾರೆ ಅವ್ರ ಅಪ್ಲಿಕೇಶನ್ ಆಯ್ಕೆ. ಅದ ನಂತರ ಕೊನೆಯದಾಗಿ ಗ್ರಾಹಕ ಸಂಬಂಧ ಕಾರ್ಯನಿರ್ವಾಹಕರು. ಈ ಒಂದು ಗ್ರಾಹಕ ಸಂಬಂಧ ಕಾರ್ಯನಿರ್ವಾಹಕರು 2 ಪ್ರಕಾರ ಇರತ್ತೆ. ಇಲ್ಲಿ ರೆಗ್ಯುಲರ್ದವ್ರಿಗೆ ಅವಕಾಶ ಇರತ್ತೆ, ಬ್ಯಾಕ್ಲಾಕ್ದವ್ರಿಗೆ ಅವಕಾಶ ಇರತ್ತೆ. ರೆಗ್ಯುಲರ್ದವರು, ಬ್ಯಾಕ್ಲಾಕ್ದವರು ಇಬ್ಬರಿಗೆ ಅವಕಾಶ ಕೊಟ್ಟಿದ್ದಾರೆ ನೋಡಿ. ಇದೊಂದು ಖುಷಿಯ ವಿಚಾರ. ಟೋಟಲ್ ಆಗಿ ನಿಮಗೆ ಹೇಳ್ಬೇಕಂದ್ರೆ ಎಲ್ಲ ಸೇರ್ಪಡೆಯಾಗಿ 996 ಪೋಸ್ಟ್ಗೆ ಈ ಒಂದು ನೇಮಕಾತಿ ಆಗ್ತಾ ಇದೆ. ಈ ಒಂದು ನೇಮಕಾತಿ ಮಿಸ್ ಮಾಡ್ಕೋಬೇಡಿ. ಇನ್ನೊಂದು ಪ್ಲಸ್ ಪಾಯಿಂಟ್, ಎಲ್ಲರಿಗೂ ಅವಕಾಶ ಇರತ್ತೆ. ಅಂಗವಿಕಲದವರು, ಮಾಜಿ ಸೈನಿಕರು, ಅನುಭವದವರು, ಫ್ರೆಶ್ ಆದವರು, ಪ್ರತಿಯೊಬ್ಬರು SC ST ವರ್ಗದವರು ಎಲ್ಲರೂ ಅಪ್ಲಿಕೇಶನ್ ಹಾಕಿ. ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ ಅದೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ಖಾಲಿ ಇರುವಂತ ಪೋಸ್ಟ್ ಈ ಒಂದು SRM ಪೋಸ್ಟ್ ಸುಮಾರು 506 ಪೋಸ್ಟ್ ಇರತ್ತೆ. RM ಹುದ್ದೆಗಳಂತೇಳಿ 206 ಪೋಸ್ಟ್. ಕಸ್ಟಮರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಅಂತೇಳಿ 284 ಪೋಸ್ಟ್ ಇರತ್ತೆ. ಇದನ್ನ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಅದ ನಂತರ ಇನ್ನು ರೂಲ್ಸ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ ನೋಡಿ. ಎಲ್ಲೆಲ್ಲಿ ಯಾವೊಂದು ಸರ್ಕಲ್ದಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ. ನಮ್ಮೊಂದು ಕರ್ನಾಟಕ ಕೂಡ ನೋಡಬೇಕು. ನಮ್ಮೊಂದು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಖಾಲಿ ಇರತ್ತೆ ನೋಡಿ. ಬೆಂಗಳೂರಿನಲ್ಲಿ ಸುಮಾರು ಈ ಒಂದು SRM ಅಂತೇಳಿ 53 ಇರತ್ತೆ. ಅದ ನಂತರ ಈ ಒಂದು RM ಅಂತೇಳಿ 22 ಪೋಸ್ಟು. ಕೊನೆಯದಾಗಿ ಗ್ರಾಹಕ ಸಂಬಂಧ ಅಧಿಕಾರಿ 29 ಪೋಸ್ಟು. ಸುಮಾರು ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲೇನೆ 95 ರಿಂದ 105 ಆಸುಪಾಸು ಪೋಸ್ಟ್ಗಳು ಖಾಲಿ ಇರತ್ತೆ. ಇದನ್ನ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಸುಮಾರು 17 ರಾಜ್ಯದಲ್ಲಿ ಅಪ್ಲಿಕೇಶನ್ ಇರತ್ತೆ. ಇದು ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ, ಮಿಸ್ ಅಂತೂ ಮಾಡ್ಕೋಬೇಡಿ. ಅದ ನಂತರ ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ವರ್ಷಕ್ಕೆ ಎಷ್ಟು ಸ್ಯಾಲ್ರಿ ಆಗತ್ತೆ, ಪರ್ ಮಂತ್ ಆಗಿ ಸ್ಯಾಲ್ರಿ ಎಷ್ಟು ಇರತ್ತೆ ಅದು ಕೊಟ್ಟಿದ್ದಾರೆ ನೋಡಿ. CTC ಪ್ರಕಾರ ನಿಮಗೆ ವರ್ಷಕ್ಕೆ ಸ್ಯಾಲ್ರಿ ಕೊಟ್ಟಿದ್ದಾರೆ ಅವರು ಮಾನದಂಡಗಳ ಪ್ರಕಾರ. ವಾರ್ಷಿಕ ಸ್ಯಾಲ್ರಿ ತಿಂಗಳಿಗಲ್ಲ, ವರ್ಷಕ್ಕೆ ಎಷ್ಟಿಷ್ಟ ಆಗತ್ತೆ ಅಂತ ಹೇಳಿದ್ದಾರೆ. ಮೊದಲನೇದಾಗಿ SRM ಸಂಬಂಧಪಟ್ಟಂತೆ 44 ಲಕ್ಷ. ಅದ ನಂತರ RM ಹುದ್ದೆಗಳಿಗೆ 30, ಕಸ್ಟಮರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ಗೆ 6.20 ಲಕ್ಷ. ಈ ರೀತಿಯ ನಿಮಗೆ ವರ್ಷಕ್ಕೆ ಸ್ಯಾಲ್ರಿ ಆಗಿರತ್ತೆ ನಿಯಮಗಳ ಪ್ರಕಾರ. ಅದರ ಬಳಿಕ ನಿಮ್ಮೊಂದು CTR ಮಿನಿಮಮ್ ಲಿಮಿಟ್ ಕೊಟ್ಟಿದ್ದಾರೆ, ಎಷ್ಟು ಏನು ಅಂತ ಅಂತೇಳಿ, ಯಾವ ಪೋಸ್ಟಿಗೆ ಅದೆಲ್ಲ ನೋಡ್ಕೊಳ್ಳಿ. ಇನ್ನು ಏಜ್ ಲಿಮಿಟ್ ಬಗ್ಗೆ ಮಾಹಿತಿ, ಮಾನದಂಡಗಳ ಪ್ರಕಾರ
ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು, ಎಕ್ಸ್ಪೀರಿಯನ್ಸ್ ಎಷ್ಟಾಗಿರ್ಬೇಕು ಅದನ್ನ ಸ್ವಲ್ಪ ನೋಡ್ತಾನೆ. ಸಂಸ್ಥೆ ಹೆಸರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI ಅಂತೇಳಿ. ಅಖಿಲ ಭಾರತದಲ್ಲಿ ಕರ್ನಾಟಕದಲ್ಲೂ ಕೂಡ ಕೆಲಸ ಇರತ್ತೆ. ಇನ್ನು ವಯೋಮಿತಿ ಇಲ್ಲಿ ನಿಮಗೆ 20 ವರ್ಷದಿಂದ ಮಾನದಂಡಗಳ ಪ್ರಕಾರ 20 ವರ್ಷದಿಂದ ಸುಮಾರು 42 ವರ್ಷ ತನಕ ಅವಕಾಶ ಇರತ್ತೆ. ಈ ಒಂದು ವಯೋಮಿತಿ ಕಡ್ಡಾಯವಾಗಿ ಆಗಲೇಬೇಕು. ಇನ್ನು ಎಕ್ಸ್ಪೀರಿಯನ್ಸ್ ಎಷ್ಟೆಷ್ಟಾಗಿರ್ಬೇಕು, ಯಾವ್ಯಾವ ಪೋಸ್ಟಿಗೆ ಎಷ್ಟೆಷ್ಟು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂತೇಳಿ ಅದು ಕೊಟ್ಟಿದ್ದಾರೆ. ಇನ್ನು ಎಜುಕೇಶನ್ ಏನಾಗಿರ್ಬೇಕು, ಪೋಸ್ಟ್ SRM ಹುದ್ದೆಗಳಿಗೆ ಇದು ನಿಯಮ. ಅದ ನಂತರ ಇದು ಮೊದಲನೇ ಪೋಸ್ಟಿಗೆ ಏಜ್ ಲಿಮಿಟು, ಎಕ್ಸ್ಪೀರಿಯನ್ಸು, ಜಾಬ್ ಪ್ರೊಫೈಲ್ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಇದನ್ನ ನೋಡ್ಕೊಳ್ಳಿ. ಅದ ನಂತರ ಎರಡನೇ ಪೋಸ್ಟು, ಇದು ಎರಡನೇ ಪೋಸ್ಟು. ಇದಕ್ಕೆ ಮೊದಲನೇದಾಗಿ ಎಜುಕೇಶನ್ ಏನಾಗಿರ್ಬೇಕು, ಗ್ರಾಜುಯೇಟ್ ಕಂಪ್ಲೀಟ್ ಮಾಡಿದವರು ಅಪ್ಲಿಕೇಶನ್ ಹಾಕಬೇಕು. ಯೂನಿವರ್ಸಿಟಿಗಳಿಂದ ತೆರಗಡೆ ಹೊಂದಿರಬೇಕು. ಎರಡೇ ಪ್ರಕಾರ ಕೊಟ್ಟಿದ್ದಾರೆ, ಒಂದು ಗ್ರಾಜುಯೇಟು, MBA ಇದೇ ಕೊಟ್ಟಿದ್ದಾರೆ. ಇನ್ನು ಪೋಸ್ಟ್ ಎಕ್ಸ್ಪೀರಿಯನ್ಸ್ ಎಷ್ಟು ಬೇಕಂದ್ರೆ 3 ವರ್ಷ ತನಕ ಕಟ್ಟಿದ್ದಾರೆ, 3 ವರ್ಷದಿಂದ 4 ವರ್ಷ. ಅದ ನಂತರ ನಿಮ್ಮೊಂದು ಸ್ಕಿಲ್ಸ್ಗಳು ಕೆಟ್ಟಿದ್ದಾರೆ, ಯಾವುದು ಏನು ಅಂತ ಅಂತೇಳಿ ಅದನ್ನ ನೋಡ್ಕೊಳ್ಳಿ. ಜಾಬ್ ಪ್ರೊಫೈಲ್ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಅದ ನಂತರ ಇನ್ನು ಉಳಿದಂತ 3ನೇ ಪೋಸ್ಟು, ಇದಕ್ಕೂ ಕೂಡ ಸೇಮ್ ಗ್ರಾಜುಯೇಟ್ ಪಾಸ್ ಆಗಿರಬೇಕು. ಮೊದಲನೇ ಪೋಸ್ಟ್ ಇದೆಲ್ಲ, ಅದಕ್ಕೆ MBA ಕಂಪ್ಲೀಟ್ ಮಾಡಿದವರು ಅಪ್ಲಿಕೇಶನ್ ಹಾಕಿ. ಈ ರೀತಿಯ ಕೊಟ್ಟಿದ್ದಾರೆ. ಮೊಬೈಲ್ ಬೀಳ್ತಾ ಇತ್ತು ನೋಡಿ. ಏನೂ ಆಗಿಲ್ಲ ಬಿಡಿ. ಮೊಬೈಲ್ ಅರ್ಜಿ ಶುಲ್ಕ ನೋಡಿ ಎಷ್ಟಿಷ್ಟು ಇರತ್ತೆ ಅಂತೇಳಿ. SC/ST ವರ್ಗ, PWBD ಅಭ್ಯರ್ಥಿಗಳಿಗೆ ಶುಲ್ಕ ಅಂತ ಕೊಟ್ಟಿಲ್ಲ. ಇನ್ನು ಸಾಮಾನ್ಯ ವರ್ಗದವರು OBC, EWS ಅವರಿಗೆ 750 ರೂಪಾಯಿ ತನಕ ಶುಲ್ಕ ಇರತ್ತೆ. ಪಾವತಿ ವಿಧಾನ ಆನ್ಲೈನ್ ಇರತ್ತೆ. ಆಯ್ಕೆ ಪ್ರಕಾರದಲ್ಲಿ ಸಂದರ್ಶನ, ಅಂಕದ ಆಧಾರದ ಮೇಲೆ, ಅನುಭವದ ಆಧಾರದ ಮೇಲೆ, ಅರ್ಹತೆ ಮೇಲೆ ಆಯ್ಕೆ ಇರತ್ತೆ ನೋಡಿ. ನಿಮಗೆ ಬರೇ 21 ದಿನ ಮಾತ್ರ ಟೈಮ್ ಇರತ್ತೆ. 21 ದಿನ, 23 ಡಿಸೆಂಬರ್ 2025 ತನಕ ಅವಕಾಶ ಇರತ್ತೆ. ಪ್ರಾರಂಭ ದಿನಾಂಕ 2/12/2025 ಪ್ರಾರಂಭ ದಿನಾಂಕ. ಅರ್ಜಿ ಶುಲ್ಕ ಪಾವತಿ ಮಾಡೋದಕ್ಕೆ 23/12/2025. ಇದು ನಿಮಗೆ ಪೋಸ್ಟ್ ಬಗ್ಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈಗಾಗಲೇ SBI ಬ್ಯಾಂಕು 996 ಪೋಸ್ಟಿಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದ್ರು ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಇಲ್ಲಿ ನೋಡಿ, ಇದೇ ಒಂದು ವೆಬ್ಸೈಟ್ದಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಆಫೀಸರ್ ಅಂತ ವೆಬ್ಸೈಟು ನೋಡಿ, ಅವ್ರು ಪ್ರೊಸೆಸಿಂಗ್ ಕೊಟ್ಟಿದ್ದಾರೆ ಯಾವ ರೀತಿಗೆ ಅಪ್ಲಿಕೇಶನ್ ಹಾಕ್ಬೇಕಂತೇಳಿ. ಈ ಒಂದು SBI ಬ್ಯಾಂಕಿನಿಂದ ರಿಲೀಸ್ ಮಾಡಿದಂತ ವೆಬ್ಸೈಟ್ದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನೋಟಿಸ್ ಅಲ್ಲಿ ಹೌ ಟು ಅಪ್ಲೈ. ಮೊದಲನೇದಾಗಿ ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಡಿ. ಆಫೀಸಲ್ಲಿ ಇರುವಂತ SBI ಇದು ವೆಬ್ಸೈಟು. ಅದ ನಂತರ ಕೆಳಗಡೆ ಹೋಗ್ಬೇಕಾಗತ್ತೆ. ಇಲ್ಲಿ ಪ್ರೊಸೆಸಿಂಗ್ ಎಲ್ಲ ಕೊಟ್ಟಿದ್ದಾರೆ, ಲಾಗಿನು ಯಾವ ರೀತಿಯಾಗಿ ಹೆಂಗೆ ಏನು ಅಂತ ಅಂತೇಳಿ. ಮೊದಲಿಗೆ 2 ಪ್ರಕಾರ. ಮೊದಲನೇದಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಲಾಗಿನ್ ಮಾಡ್ಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ಅಂದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ, ಮುಗಿಯಿತು. ಅಷ್ಟಾದ್ರೆ ಕೊನೆಯಲ್ಲಿ ಅಪ್ಲಿಕೇಶನ್ ಫೀಸ್ ಕೇಳತ್ತೆ, ಅದು ಕೂಡ ಸಬ್ಮಿಟ್ ಮಾಡಿ. ನಂತರ ನಿಮ್ಮ ಒಂದು ಪ್ರಿಂಟ್ ಬರತ್ತೆ, ಅದನ್ನ ತಕ್ಕೊಳ್ಳಿ ಅಷ್ಟೇ. ಈ ರೀತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ.